ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಈಗ ಅಧಿಕೃತ ಸಿಎಂ ಸಿದ್ದರಾಮಯ್ಯ ನಿವಾಸ ಆಗಿರುವಂತಹ ಕಾವೇರಿ ನಿವಾಸದಿಂದ ಈಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹೂಗಾರ್, ಈಗ ಎಲ್ಲೋ ಒಂದು ರೀತಿಯಾಗಿ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಎಲ್ಲೋ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಇದೆಲ್ಲವೂ ಕೂಡ ಅಡ್ಡಿನ ಅಥವಾ ವಿಘ್ನನ ಅಂತ ಅನಿಸ್ತಾ ಇದೆ. ಈಗ ರಾಜ್ಯಪಾಲರು ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಸಂಜೆ ವೇಳೆಗೆ ಅವರು ವಾಪಸ್ ಬರ್ತಾರಾ? ಸಂಜೆ ಏನಾದ್ರೂ ಭೇಟಿ ಆಗುವಂತ ಸಾಧ್ಯತೆ ಇದೆಯಾ? ಇದೆಲ್ಲವೂ ಕೂಡ ರಾಜೀನಾಮೆ ಪ್ರಕ್ರಿಯೆ ಆಗುತ್ತಾ ಇವತ್ತು? ರೋಶಿನಿ, ಇವತ್ತು ಸಿಎಂ ಸಿದ್ದರಾಮಯ್ಯವರು ಮಧ್ಯಾಹ್ನ 3:30ಕ್ಕೆ ರಾಜ್ಯಪಾಲರ ಭೇಟಿಗೆ ಕೂಡ ಅವಕಾಶವನ್ನು ಕೇಳಿದ್ರು. ಆ ಅವಕಾಶವನ್ನು ಕೂಡ ರಾಜ್ಯಪಾಲರು ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 3:30ಕ್ಕೆ ಲೋಕಭವನಕ್ಕೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಅನ್ನುವಂಥ ಮಾಹಿತಿ ಇತ್ತು. ಆದರೆ ನಿನ್ನೆ ರಾಜ್ಯಪಾಲರು ಮುಂಬೈ ಮೂಲಕ ಇಂದೋರ್ಗೆ ಕೂಡ ತೆರಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ರಾಜ್ಯಪಾಲರು ಇವತ್ತು ಮತ್ತೆ ರಾಜ್ಯಕ್ಕೆ ವಾಪಸ್ ಆಗುವ ಸಾಧ್ಯತೆ ಇದೆಯೋ ಇಲ್ಲೋ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಯಾಕಂತಂದ್ರೆ ಲೋಕಭವನದಿಂದ ಈಗಾಗಲೇ ಸಿಎಂ ಕಚೇರಿಗೆ ರಾಜ್ಯಪಾಲರು ಲಭ್ಯ ಇಲ್ಲ. ಅವರು ಏನು ಮುಂಬೈ ಮೂಲಕ ಇಂದೋರ್ಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ರವಾನೆ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರು ಇವತ್ತು ವಾಪಸ್ ಆಗಲಿದ್ದಾರೆ ಅನ್ನುವಂತಹ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಅವರು ಇವತ್ತು ಮಧ್ಯಾಹ್ನ ಬಂದ್ರೆ ರಾಜ್ಯಪಾಲರ ಭೇಟಿ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಹೋಗಲಿದ್ದಾರೆ. ಒಂದು ವೇಳೆ ಏನಾದರೂ ಅವರು ಇವತ್ತು ಬರದೇ ಹೋದ್ರೆ ಒಂದು ಅವರ ಕಾರ್ಯದರ್ಶಿಯವರಿಗೂ ಕೂಡ ಒಂದು ರಾಜೀನಾಮೆ ಪತ್ರವನ್ನು ಕೂಡ ಕೊಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಆದ್ರೆ ರಾಜ್ಯಪಾಲರನ್ನೇ ಭೇಟಿಯಾಗಿ ಅವರು ರಾಜೀನಾಮೆ ಕೊಡುವಂತದ್ದಾದ್ರೆ ಇವತ್ತು ರಾಜ್ಯಪಾಲರು ಬರುವಂತಹ ಸಾಧ್ಯತೆಗಳು ಕೂಡ ತುಂಬಾ ಕಡಿಮೆ ಇರತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ಏನಾದರೂ ರಾಜ್ಯಪಾಲರು ಇವತ್ತು ಬರದೇ ಇದ್ರೆ ಮತ್ತೆ ಸಿಎಂ ಸಿದ್ದರಾಮಯ್ಯವರ ರಾಜೀನಾಮೆ ಕೂಡ ವಿಳಂಬವಾಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಲೋಕಭವನದಿಂದ ಸಿಎಂ ಕಚೇರಿಗೂ ಕೂಡ ರಾಜ್ಯಪಾಲರು ಅವರ ಏನು ಇಂದೋರ್ಗೆ ಹೋಗಿರ್ತಕ್ಕಂತಹ ಪ್ರವಾಸದ ವಿವರವನ್ನು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ರಾಜ್ಯಪಾಲರು ಮತ್ತೆ ಯಾವಾಗ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಒಂದ್ ಕಡೆ ಅವ್ರೇನಾದ್ರೂ ಇವತ್ತು ಮಧ್ಯಾಹ್ನದ ವೇಳೆಗೆ ಕೂಡ ಕೊಟ್ಟಿರ್ತಕ್ಕಂಥ ಏನು ಸಮಯ 3:30ಕ್ಕೆ ಏನು ಈ ಹಿಂದೆ ಕೂಡ ಕೊಟ್ಟಿರ್ತಕ್ಕಂಥ ಸಮಯದಂತೆ ಕೂಡ ರಾಜ್ಯಪಾಲರು ಒಂದ್ ವೇಳೆ ಲೋಕಭವನಕ್ಕೆ ಬಂದ್ರೆ ಬೆಂಗಳೂರಿಗೆ ವಾಪಸ್ ಆದ್ರೆ ಅದರಂತೆ ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿ ತಮ್ಮ ಒಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವಂತ ಎಲ್ಲಾ ಸಾಧ್ಯತೆ ಇದೆ. ಆದ್ರೆ ಒಂದು ವೇಳೆ ಏನಾದ್ರೂ ರಾಜ್ಯಪಾಲರು ಅಲ್ಲಿ ಯಾಕಂತಂದ್ರೆ ಅವರ ಕುಟುಂಬದ ವಿಚಾರವಾಗಿ ಅವರ ಮಧ್ಯಪ್ರದೇಶದ ಇಂದೋರ್ಗೆ ಕೂಡ ತೆರಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವಾಗ ಅವರು ರಾಜ್ಯಕ್ಕೆ ವಾಪಸ್ ಆಗಲಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಲೋಕಭವನದಿಂದ ಮಾಹಿತಿ ಕೂಡ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಇವತ್ತು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮಾಹಿತಿ ಇತ್ತು. ಎಲ್ಲೋ ಒಂದ್ ಕಡೆ ವಿಘ್ನ ಅಂತಾನೂ ಕೂಡ ಹೇಳ್ಬಹುದು. ಯಾಕಂತಂದ್ರೆ ಒಂದ್ ಕಡೆ ನಿನ್ನೆ ಸಮಯಾವಕಾಶ ಕೂಡ ಸಿಕ್ಕಿತ್ತು. ಲೋಕಭವನದಿಂದ ಸಿಎಂ ಅವರ ಕಚೇರಿಗೂ ಕೂಡ ಮಾಹಿತಿ ಕೂಡ ಸ್ಪಷ್ಟವಾಗಿತ್ತು. ಆದ್ರೆ ನಿನ್ನೆ ರಾತ್ರಿ ರಾಜ್ಯಪಾಲರು ಬೆಂಗಳೂರಿನಿಂದ ಕೂಡ ಏನು ಮುಂಬೈ ಮೂಲಕ ಇಂದೋರ್ಗೆ ತೆರಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವೆಲ್ಲ ಚರ್ಚೆ ಕೂಡ ಆಗ್ತಾ ಇದ್ದಾವೆ. ಆದ್ರೆ ಒಂದು ರೋಶಿನಿ, ಅವರು ರಾಜ್ಯಪಾಲರು ಅನುಪಸ್ಥಿತಿಯಲ್ಲೂ ಸಹಿತ ಅವರ ಕಾರ್ಯದರ್ಶಿಯವರಿಗೂ ಕೂಡ ತಮ್ಮ ಸಿಎಂ ಸಿದ್ದರಾಮಯ್ಯವರ ರಾಜೀನಾಮೆಯನ್ನ ಕೊಡಬಹುದು. ಅದಾದ ಬಳಿಕ ರಾಜ್ಯಪಾಲರು ಬಂದ ಬಳಿಕ ಅದನ್ನ ಅಂಗೀಕಾರ ಮಾಡಬಹುದು ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ನಾವು ಲಭ್ಯ ಆಗ್ತಾ ಇದೆ. ಆದ್ರೆ ಸಿಎಂ ಅವರಿಗೆ ಕೂಡ ಈಗ ಬಿಟ್ಟಿರ್ತಕ್ಕಂಥ ವಿಚಾರ ಅವರು ರಾಜ್ಯಪಾಲರು ಬರೋವರೆಗೂ ಕೂಡ ಕಾಯ್ತಾರ ಅಥವಾ ಅವರ ಕಾರ್ಯದರ್ಶಿಯವರಿಗೆ ಹೋಗಿ ಅವರು ತಮ್ಮ ಒಂದು ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ರೋಶಿನಿ. ಎಸ್ ಹುಗಾರ್, ಜಸ್ಟ್ ಹೋಲ್ಡ್ ಆಗಿ ಹೀಗೆ ಇದೀಗ ಮತ್ತಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಇದೇ ವಿಚಾರವಾಗಿ ರಾಜಕೀಯ ಹೈ ವೋಲ್ಟೇಜ್ ಕೇಂದ್ರವಾಗಿದೆ ಈಗ ಡಿಸಿಎಂ ಡಿಕೆ ನಿವಾಸ. ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿ ಪ್ರವಾಸ ಮಾಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಮತ್ತೆ ಸಿಎಂ ದೆಹಲಿಗೆ ಹೋಗ್ತಾರಾ? ಹಾಗಾದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿಯಾಗುವಂತ ಸಾಧ್ಯತೆ ಇದೆ. ಮತ್ತೊಮ್ಮೆ ಭೇಟಿ ಆಗ್ತಾರಂತೆ. ಹೈಕಮಾಂಡ್ ನಾಯಕರಿಗೆ ಕೃತಜ್ಞತೆ ತಿಳಿಸಲು ಹೋಗಲಿದ್ದಾರ ಸಿಎಂ. ಹಾಗಾದ್ರೆ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸ್ತಾರಂತೆ ಸಿಎಂ ಸಿದ್ದರಾಮಯ್ಯ. ಹೀಗೆ ರಾಜೀನಾಮೆ ಕೊಟ್ಟ ಬಳಿಕ ಹೈಕಮಾಂಡ್ ಭೇಟಿಗೆ ನಿರ್ಧಾರ. ಭೇಟಿ ವೇಳೆ ಸಚಿವ ಸಂಪುಟ ಸೇರಿ ತಮ್ಮ ಆಪ್ತರ ಪರ ಬ್ಯಾಟಿಂಗ್ ಕೂಡ ಮಾಡಬಹುದಾ? ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿ ಪ್ರವಾಸವನ್ನ ಮಾಡ್ತಾರಂತೆ. ಸುಗರ್, ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಈಗ ಮತ್ತೊಮ್ಮೆ ದೆಹಲಿ ಪ್ರವಾಸ ಮಾಡ್ತಾರಂತೆ ಸಿಎಂ. ಹಾಗಾಗಿ ಏನಕ್ಕೆ ಮತ್ತೊಮ್ಮೆ ಪ್ರವಾಸ ಮಾಡ್ತಿದ್ದಾರೆ ಅನ್ನೋಂತಾದ್ರೆ ನಿಜವಾಗ್ಲೂ ಕೂಡ ಈಗಲೂ ಕೂಡ ಗೊಂದಲ ಇದೆಯಾ ಅಥವಾ ಇಲ್ಲ ಇವಾಗ ಕ್ಲಾರಿಟಿ ಇದೆಯಾ ನಿಜವಾಗ್ಲೂ ಕೂಡ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ? ಇಲ್ಲ ಇಫ್ ಇನ್ ಕೇಸ್ ರಾಜೀನಾಮೆ ಕೊಟ್ಟ ಆದ ನಂತರ ಏನಾದ್ರೂ ದೆಹಲಿ ಪ್ರವಾಸ ಮಾಡಿದ್ರು ಕೂಡ ಏನಕ್ಕೆ ಮಾಡಬಹುದು?
ರೋಶಿನಿ, ಸಿಎಂ ಸಿದ್ದರಾಮಯ್ಯನವರು ಮತ್ತೆ ದೆಹಲಿಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ನಮಗೆ ಸಿಗ್ತಾ ಇದೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಏನು ಮಹತ್ವದ ಸಭೆಯನ್ನು ನಡೆಸಿದ್ರು. ಆ ಸಭೆಯಾದ ಬಳಿಕ ಒಂದು ನಿರ್ದೇಶನ ಏನು ಹೈಕಮಾಂಡ್ ನಾಯಕರು ಕೊಟ್ಟರು, ತಮ್ಮ ಸಿಎಂ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒಂದು ಏನು ಸೂಚನೆ ಕೊಟ್ಟರು. ಆ ಸೂಚನೆ ಆದ ಬಳಿಕವೇ ಅವರು ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು. ಆದ್ರೆ ಅದಾದ ಬಳಿಕ ಕೂಡ ನಾನು ಮತ್ತೆ ಫ್ರೀ ಆದ ಮೇಲೆ ನಾನು ಬರ್ತೇನೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ರು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇಲ್ಲಿ ರಾಜೀನಾಮೆ ತಮ್ಮ ಒಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಮತ್ತೆ ದೆಹಲಿಗೆ ತೆರಳುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ದೆಹಲಿಗೆ ತೆರಳಿ ಇಷ್ಟು ಪಕ್ಷದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಹಾಗಾಗಿ ತಮ್ಗೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೇನೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿಯಾಗಿ ಅವರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಹಿನ್ನೆಲೆ ಕೂಡ ಒಂದು ಕೃತಜ್ಞತೆ ಸಲ್ಲಿಸುವಂತಹ ಪ್ರಯತ್ನಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ದೆಹಲಿಯ ಪ್ರವಾಸವನ್ನು ಕೂಡ ಬೆಳೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಇಷ್ಟು ವರ್ಷಗಳ ಕಾಲ ಕೂಡ ಒಂದಿಷ್ಟು ಪಕ್ಷದ ವಲಯದಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸಿ ಒಂದ್ ಕಡೆ ಅವರಿಗೆ ಸಿಎಂ ಆಗುವಂತ ಅವಕಾಶ ಆಗಿರಬಹುದು, ಮತ್ತೆ ಹಲವು ರೀತಿಯ ಅವರದೇ ಆಗಿರತಕ್ಕಂತಹ ಬಾಂಧವ್ಯ ಆಗಿರಬಹುದು, ಅವನ್ನೆಲ್ಲವನ್ನು ಕೂಡ ಚರ್ಚೆ ನಡೆಸಿ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತಹ ರೀತಿಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ದೆಹಲಿಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ರೋಶಿನಿ, ಒಂದು ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಅವರು ರಾಜೀನಾಮೆ ಕೊಟ್ಟ ಬಳಿಕ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಸಿಎಂ ಯಾರಾಗ್ತಾರೆ ಅನ್ನುವಂತಹ ವಿಚಾರವನ್ನ ಇಲ್ಲೇ ನಿರ್ಧಾರ ಆದ ಬಳಿಕ ಅವರು ಹೋದ್ರೆ ಒಂದ್ ಕಡೆ ಸಚಿವ ಸಂಪುಟ ಪುನಾರಚನೆಗೆ ಸಚಿವರಿಗೆ, ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಪ್ತರ ಪರ ಬ್ಯಾಟಿಂಗ್ ಬೀಸುವಂತಹ ಒಂದಿಷ್ಟು ಸಾಧ್ಯತೆ ಇದೆ. ಒಂದು ವೇಳೆ ಏನಾದ್ರೂ ಅವರು ಸಿಎಂ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಅವರು ದೆಹಲಿಗೆ ತೆರಳಿದ್ರೆ ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಮತ್ತೆ ಯಾರನ್ನ ಶಿಫಾರಸು ಮಾಡ್ತಾರೆ, ತಮ್ಮ ನಿಲುವನ್ನ ಏನ್ ತಿಳಿಸ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಮತ್ತಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಕೂಡ ಎಡೆ ಮಾಡಿಕೊಡ್ಲಿಕ್ಕೆ ಆರಂಭವಾಗುತ್ತೆ. ರೋಶಿನಿ, ಹುಗಾರಿಲಿ ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಂತಂದ್ರೆ ಬಹುಶಃ ಇನ್ನೂ ಕೂಡ ಸಿಎಂ ಯಾರು ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಅಥವಾ ಇನ್ನೂ ಕೂಡ ನಿರ್ಧಾರ ಆಗಿದೆಯೋ ಇಲ್ವೋ ಅನ್ನೋಂಥದ್ದು ಕೂಡ. ಇಫ್ ಇನ್ ಕೇಸ್ ಇಲ್ಲಿ ನಿಜವಾಗ್ಲೂ ಕೂಡ DKಶಿ ಅವರೇ ಸಿಎಂ ಆಗ್ತಾರೋ ಅಥವಾ ಇಲ್ವೋ ಅನ್ನೋ ಒಂದು ಗೊಂದಲ ಇದ್ದಿದೆ, ಅಥವಾ ಕ್ಲಾರಿಟಿ ಏನಾದ್ರೂ ಇರ್ತಾ ಇರ್ಲಿಲ್ಲ ಅಂತಂದ್ರೆ ಮತ್ತೆ ಸಿಎಂ ಬದಲಾವಣೆ ಅವಶ್ಯಕತೆ ಏನಿತ್ತು ಎಂತವರೆಗೂ ಕೂಡ ಇದು ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ಸಿಎಂ ಬದಲಾವಣೆ ಮಾಡ್ತಾ ಇರುವಂತ ಪ್ರಮುಖ ಉದ್ದೇಶನೇ DKಶಿಗೆ ಅವಕಾಶ ಕೊಡಬೇಕು ಅಂತ ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಈಗ. ಖಂಡಿತ ರೋಶಿನಿ, ಒಂದ್ ಕಡೆ ಸಿಎಂ ಬದಲಾವಣೆ ಮಾಡುವಂತ ಸಾಹಸಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಹೋಗಿರ್ತಕ್ಕಂಥದ್ದು. ಅದು DCM DK ಶಿವಕುಮಾರ್ ಅವರು ಕೂಡ ತಮಗೆ ಸಿಎಂ ಸ್ಥಾನ ಬೇಕು ಅನ್ನುವಂತಹ ಬಿಗಿಪಟ್ಟನ್ನು ಹಿಡಿದುಕೊಂಡಿರ್ತಕ್ಕಂಥದ್ದು. ಮತ್ತೆ ಸಿಎಂ ಆಯ್ಕೆ ಆಗುವಂತಹ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಹೈಕಮಾಂಡ್ ನಾಯಕರು ಅವರಿಗೆ ಮಾತು ಕೊಟ್ಟಿದ್ರು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು. ಆದ್ರೆ ಒಂದು ಈಗ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಸೂಚನೆ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವರ ಒಂದು ನಿಲುವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದ್ ವೇಳೆ ನೀವು DK ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡೋದಾದ್ರೆ ಯಾವ ಆಧಾರದ ಮೇಲೆ ಕೊಡ್ತೀರಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಹಲವು ರೀತಿಯ ಪಕ್ಷ ಸಂಘಟನೆ ಆಗಿರಬಹುದು, ಮತ್ತೆ DK ಶಿವಕುಮಾರ್ ಅವರ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ಹಿನ್ನೆಲೆ ಆಗಿರಬಹುದು, ಅವನ್ನೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸಮುದಾಯವಾರು ಆಗಿರಬಹುದು, ಅಥವಾ ಒಕ್ಕಲಿಗ ಸಮುದಾಯದ ಬೆಂಬಲ ಆಗಿರಬಹುದು, ಅಥವಾ ಇನ್ನಿತರೆ ಪಕ್ಷ ಸಂಘಟನೆ ಆಗಿರಬಹುದು, ಆ ರೀತಿಯ ಕೊಡೋದಾದ್ರೆ ಪಕ್ಷದಲ್ಲಿ ಹಲವು ರೀತಿಯ ನಾಯಕರು ಕೂಡ ಇದ್ದಾರೆ, ದಲಿತ ಸಮುದಾಯ ಕೂಡ ಇದೆ, ಆ ದಲಿತ ನಾಯಕರಿಗೂ ಕೂಡ ಕೊಡಿ ಅನ್ನುವಂಥದ್ದನ್ನು ಕೂಡ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಈಗ ನೀವು ಸಿಎಂ ಬದಲಾವಣೆ ಮಾಡೋದಾದ್ರೆ ನಾನಂತೂ ನಿಮ್ಮ ಮಾತಿನಂತೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ, ಆದ್ರೆ ನೀವು ಒಂದು ಯಾವ ರೀತಿಯಾಗಿ ನೀವು ಸಿಎಂ ಆಗುವಂತಹ ಅವಕಾಶವನ್ನ ಯಾವ ಸಮುದಾಯದ ನಾಯಕರಿಗೆ ಮಾಡಿಕೊಡ್ತೀರಿ ಅನ್ನುವಂಥದ್ದು ಕೂಡ ಹೇಳಿದಂತಹ ಸಂದರ್ಭದಲ್ಲಿ ಕೂಡ ಕೆಲವಷ್ಟು ಹೆಸರುಗಳನ್ನ ಸಿಎಂ ಸಿದ್ದರಾಮಯ್ಯವರು ಕೂಡ ಪ್ರಸ್ತಾಪ ಮಾಡುವಂತಹ ಎಲ್ಲಾ ಸಾಧ್ಯತೆ ಇದೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯವರು ದೆಹಲಿಗೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥದ್ದನ್ನ ನಿರ್ಧಾರ ಆಗೋಕ್ಕಿಂತ ಮುಂಚಿತವಾಗಿ ಏನಾದ್ರೂ ದೆಹಲಿಗೆ ಹೋದ್ರೆ ಇಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ. ರೋಶಿನಿ, ಹುಗಾರಿಯಲ್ಲಿ ಮುಖ್ಯವಾಗಿ ಈಗ
ಒಂದು ಕಡೆ ಸಂಭ್ರಮ, ಮತ್ತೊಂದು ಕಡೆ ಕಣ್ಣೀರು ಅನ್ನೋ ಹಾಗೆ ಈಗ ಏನು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ ಅಥವಾ ಈ ತರ ಸುದ್ದಿ ಏನೀಗ ಹರಿದಾಡ್ತಾ ಇದೆಯೋ, ಜನ ಈಗ ಕಣ್ಣೀರು ಹಾಕ್ತಿದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಇಫ್ ಇನ್ ಕೇಸ್ ಏನಾದ್ರೂ ಸಿದ್ದರಾಮಯ್ಯ ಅವರು ಈ ಒಂದು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ. ಇದೆಲ್ಲವೂ ಕೂಡ ಹೈಕಮಾಂಡ್ ಇದಕ್ಕೆ ಮುಖ್ಯ ಕಾರಣ. ಹೇಗೆ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ? ಕಾರಣ ಏನು ಅಂತಂದ್ರೆ ಇಲ್ಲಿ ಅಹಿಂದ ನಾಯಕರು ಅವರನ್ನ ಅಹಿಂದ ಒಂದು ಸಮುದಾಯದಿಂದನೇ ಅವರು ಸಿಎಂ ಆಗಿದ್ದಾರೆ. ಮತ್ತೆ ಅವ್ರು ಯಾರಿಗೆ ಕೇಳ್ಬಿಟ್ಟು ಅವ್ರಿಗೆ ಸಿಎಂ ರಾಜೀನಾಮೆ ಕೊಡಿಸ್ತಾ ಇದ್ದಾರೆ? ಈ ರೀತಿಯಾಗಿ ಒತ್ತಡ ಏನಕ್ಕೆ ಹಾಕಿತ್ತು ಹೈಕಮಾಂಡ್ ಮೇಲೆ ಈಗ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಇದ್ರಲ್ಲಿ ಏನ್ ಬೆಳವಣಿಗೆ ಆಗ್ಬೋದು? ಎಲ್ಲ ಸುಮ್ನೆ ಕೂರ್ತಾರ, ಒಪ್ಕೊಳ್ತಾರ ಇದನ್ನ ಅಂತ? ರೋಶಿನಿ, ಖಂಡಿತವಾಗಲೂ ಕೂಡ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಈಗ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಹಿಂದ ಸಮುದಾಯದ ಪ್ರಮುಖ ಮುಖಂಡರಾಗಿರ್ಬೋದು, ದಲಿತ ಪರ ಸಂಘಟನೆಗಾಗಿರ್ಬೋದು, ಮತ್ತೆ ಕುರುಬ ಸಮುದಾಯದ ಒಂದು ಪ್ರಮುಖ ಮುಖಂಡರಾಗಿರ್ಬೋದು, ಎಲ್ಲರೂ ಸಹಿತ ಅವರದೇ ಆಗಿರ್ತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕಾಗಿತ್ತು, ಮುಂದೆ ಬೇಕಾದರೂ ಪಕ್ಷವನ್ನು ಅಧಿಕಾರಕ್ಕೆ ತಂದು ಸಿಎಂ ಯಾರಿಗಾದ್ರೂ ಕೊಡ್ಲಿ, ಆದ್ರೆ ಇದೀಗ ಸಿದ್ದರಾಮಯ್ಯನವರೇ ಇನ್ನು 2 ವರ್ಷಗಳ ಕಾಲ ಕೂಡ ಅವರೇ ಕೂಡ ಈ ಒಂದು ಅವಧಿಯನ್ನ ಪೂರೈಸಬೇಕಾಗಿತ್ತು ಅನ್ನುವಂತಹ ಅವರ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ನಾಯಕರು ಒತ್ತಡವನ್ನ ಹೇರಿ ಸಿದ್ದರಾಮಯ್ಯವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಾವು ಇಡೀ ರಾಜ್ಯಾದ್ಯಂತ ಕೂಡ ಹೋರಾಟವನ್ನು ಕೂಡ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಹಲವು ಸಂಘಟನೆ ಮುಖ್ಯಸ್ಥರು ಕೂಡ ಈಗ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಹಲವಾರು ಸಿಎಂ ಸಿದ್ದರಾಮಯ್ಯವರ ಅಭಿಮಾನಿಗಳು ಏನಿದ್ದಾರೆ, ಕೆಲವೊಂದಿಷ್ಟು ಅವರ ಕ್ಷೇತ್ರದ ಕಾರ್ಯಕರ್ತರಾಗಿರ್ಬೋದು, ಇಡೀ ರಾಜ್ಯಾದ್ಯಂತ ಕೂಡ ನಾವು ಪ್ರತಿಭಟನೆಗೆ ಮುಂದಾಗ್ತೇವೆ ಅನ್ನುವಂಥದ್ದನ್ನು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಈ ಒಂದು ಸುದ್ದಿ ಏನು ಸಿಎಂ ಸಿದ್ದರಾಮಯ್ಯವರು ಅವರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತಾರೆ ಅನ್ನುವಂಥ ವಿಚಾರ ಏನು ಚರ್ಚೆಯಲ್ಲಿದೆ, ಈ ಒಂದು ಹಿನ್ನೆಲೆ ಅವರ ಕ್ಷೇತ್ರದಿಂದಲೂ ಕೂಡ ಸಾಕಷ್ಟು ಒಂದು ಜನರು ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯವರ ನಿವಾಸ ಕಾವೇರಿಗೆ ಕೂಡ ಮುಂದೆ ಕೂಡ ಜಮಾವಣೆ ಆಗಿದ್ರು. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದು ಬೇಡ, ಹೈಕಮಾಂಡ್ ನಾಯಕರು ಒತ್ತಡದ ಮೇರೆಗೆ ಅವರು ರಾಜೀನಾಮೆ ಕೊಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಎಷ್ಟೋ ಜನ ಅವರು ಒಂದು ಆಕ್ರಂದನ ಕೂಡ ವ್ಯಕ್ತಪಡಿಸಿ ಅವರು ಕಣ್ಣೀರು ಹಾಕಿರುವಂತಹ ಘಟನೆ ಕೂಡ ನಿನ್ನೆ ನಡೆದಿರತಕ್ಕಂಥದ್ದು. ಹಾಗಾಗಿ ಇನ್ನೂ ಕೂಡ ಹೈಕಮಾಂಡ್ ನಾಯಕರು ಆಗಿರಬಹುದು ಅಥವಾ ಸಿದ್ದರಾಮಯ್ಯವರು ಆಗಿರಬಹುದು ಅಧಿಕೃತವಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಅವರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಸುದ್ದಿ ಏನಾದ್ರೂ ಅಧಿಕೃತವಾಗಿ ತಿಳಿತಂತಂದ್ರೆ ಅವಾಗ ಇಡೀ ರಾಜ್ಯಾದ್ಯಂತ ಕೂಡ ಯಾವ ರೀತಿಯಾಗಿ ಸಂಘಟನೆಗಳಾಗಿರ್ಬಹುದು, ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರಬಹುದು, ಪ್ರಮುಖ ಮುಖಂಡರಾಗಿರ್ಬೋದು ಏನ್ ಪ್ರತಿಭಟನೆ ಮಾಡ್ತಾರ, ಏನ್ ಆಕ್ರೋಶ ಹೊರ ಹಾಕುತ್ತೆ ಅನ್ನುವಂಥದ್ದು ಅವಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ರೋಶಿನಿ, ಒಂದ್ ಕಡೆ ಈಗಾಗಲೇ ಕೆಲವು ಪ್ರಮುಖ ಸಂಘಟನೆಗಳ ಮುಖ್ಯಸ್ಥರಾಗಿರ್ಬಹುದು, ಮತ್ತೆ ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಅವರು ನಾವು ಹೋರಾಟ ಮಾಡೇ ಮಾಡ್ತೇವೆ, ಪ್ರತಿಭಟನೆ ಮಾಡೇ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ರೋಶಿನಿ, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.